ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಗುರುಶಶಿ ಆನ್ಲೈನ್ ಚಾನೆಲ್. ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ 1,000 ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ವಿವರಣೆಯನ್ನು ನೀಡಿರುತ್ತೇವೆ. ಕೊನೆ ತನಕ ನೋಡಿ. ಎಲ್ಲಾ ಮಾಹಿತಿಯನ್ನು ತಿಳಿದುಕೊಂಡ ನಂತರ ನೀವು ಅರ್ಹತೆ ಹೊಂದಿದ್ದರೆ ಅರ್ಜಿ ಸಲ್ಲಿಸಿ. ಉದ್ಯೋಗ, ಸರ್ಕಾರಿ ಯೋಜನೆಗಳು ಹಾಗೂ ದಾಖಲೆ ಪತ್ರಗಳ ಮಾಹಿತಿ ಪಡೆಯಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳನ್ನು ತಕ್ಷಣಕ್ಕೆ ಪಡೆಯಲು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹುದ್ದೆಯ ಹೆಸರು: ಲೋಕಲ್ ಬ್ಯಾಂಕ್ ಆಫೀಸರ್. ಒಟ್ಟು 1,000 ಹುದ್ದೆಗಳನ್ನು ಕರೆದಿರುವರು. ವೇತನವು 48,480 ರೂಪಾಯಿಯಿಂದ ಪ್ರಾರಂಭವಾಗಿ 85,920 ರೂಪಾಯಿವರೆಗೆ ಇರುತ್ತದೆ. ಇದರ ಜೊತೆಗೆ ನಿಯಮಗಳ ಪ್ರಕಾರ ಡಿಎ, ಎಚ್ಆರ್ಎ ಅಥವಾ ಲೀಸ್ಡ್ ಅಕಾಮಡೇಷನ್, ಸಿಸಿಎ, ಮೆಡಿಕಲ್, ಎಲ್ಟಿಸಿ ಇತ್ಯಾದಿ ಸೌಲಭ್ಯಗಳು ಸಿಗಲಿವೆ. ಒಟ್ಟು ಹುದ್ದೆಗಳಲ್ಲಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯವರಿಗೆ 9, ಪರಿಶಿಷ್ಟ ಪಂಗಡದವರಿಗೆ 4, ಒಬಿಸಿಯವರಿಗೆ 16, ಇಡಬ್ಲ್ಯೂಎಸ್ ಪ್ರಮಾಣ ಪತ್ರ ಹೊಂದಿದವರಿಗೆ 6 ಹಾಗೂ ಇತರೆ ಅಭ್ಯರ್ಥಿಗಳಿಗೆ 25 ಹುದ್ದೆಗಳು. ಎಲ್ಲ ಸೇರಿಸಿ 60 ಹುದ್ದೆಗಳನ್ನು ಕರೆಯಲಾಗಿದೆ. ವಿದ್ಯಾರ್ಹತೆ: ಮಾನ್ಯತೆ ಹೊಂದಿರುವ ಯಾವುದಾದರೂ ವಿಶ್ವವಿದ್ಯಾಲಯದಿಂದ ಯಾವುದಾದರೂ ಪದವಿ ಹೊಂದಿರಬೇಕು. ಕನಿಷ್ಠ ವಯಸ್ಸು 20 ವರ್ಷ ಹೊಂದಿರಬೇಕು ಹಾಗೂ ಗರಿಷ್ಠ ವಯಸ್ಸು 30 ವರ್ಷ ಮೀರಬಾರದು. ಕೆಲವರಿಗೆ ವಯಸ್ಸಿನ ಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಅದರಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜಾತಿಯವರಿಗೆ 5 ವರ್ಷ ಸಡಿಲಿಕೆ, ಇತರ ಹಿಂದುಳಿದ ವರ್ಗಗಳಿಗೆ 3 ವರ್ಷಗಳು, ವಿಕಲಚೇತನ ವ್ಯಕ್ತಿಗಳಿಗೆ 10 ವರ್ಷಗಳ ಸಡಿಲಿಕೆ. 1984ರ ಗಲಭೆಯಿಂದ ಪ್ರಭಾವಿತರಾದ ವ್ಯಕ್ತಿಗಳ ಕುಟುಂಬದವರಿಗೆ 5 ವರ್ಷಗಳ ಸಡಿಲಿಕೆ ಮತ್ತು ಮಾಜಿ ಸೈನಿಕರಿಗೆ ಕೆಲಸ ಬಿಟ್ಟ ದಿನಾಂಕದಿಂದ 5 ವರ್ಷಗಳವರೆಗೆ ಸಡಿಲಿಕೆ ನೀಡಲಾಗಿದೆ. ಅರ್ಜಿ ಶುಲ್ಕ: ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ, ವಿಕಲಚೇತನರಿಗೆ, ಮಾಜಿ ಸೈನಿಕರಿಗೆ 100 ರೂಪಾಯಿ. ಹಿಂದುಳಿದ ವರ್ಗದವರಿಗೆ, ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ, ಮಹಿಳೆಯರಿಗೆ ಹಾಗೂ ಇತರೆ ಎಲ್ಲರಿಗೂ 850 ರೂಪಾಯಿ ನಿಗದಿಪಡಿಸಲಾಗಿದೆ. ಅರ್ಜಿ ಪ್ರಾರಂಭ ದಿನಾಂಕ ಮಾರ್ಚ್ 31, 2026. ಅರ್ಜಿ ಮುಕ್ತಾಯ ದಿನಾಂಕ ಏಪ್ರಿಲ್ 20, 2026. ಅರ್ಜಿ ಶುಲ್ಕ ತುಂಬಲು ಕೊನೆಯ ದಿನಾಂಕ ಏಪ್ರಿಲ್ 20, 2026. ಅರ್ಜಿ ಎಡಿಟ್ ಮಾಡಲು ಕೊನೆಯ ದಿನಾಂಕ ಏಪ್ರಿಲ್ 20, 2026. ಪರೀಕ್ಷಾ ದಿನಾಂಕವನ್ನು ಇದುವರೆಗೂ ನಿಗದಿಪಡಿಸಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ಪರೀಕ್ಷಾ ದಿನಾಂಕವು ನೀವು ಅರ್ಜಿ ಸಲ್ಲಿಸುವಾಗ ನೀಡಿದ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಗಳಿಗೆ ಕಳುಹಿಸಲಾಗುವುದು. ಪರೀಕ್ಷಾ ಕೇಂದ್ರಗಳನ್ನು ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಶಿವಮೊಗ್ಗ, ಕಲಬುರಗಿ ಕೇಂದ್ರಗಳಲ್ಲಿ ಮಾಡಲಾಗುವುದು. ವೆಬ್ಸೈಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಅರ್ಜಿ ಸಲ್ಲಿಸುವ ಮೊದಲೇ ಸಿದ್ಧಪಡಿಸಿಕೊಂಡಿರಬೇಕಾದ ದಾಖಲೆಗಳೆಂದರೆ ಆಧಾರ ಕಾರ್ಡ್, ಮೊಬೈಲ್ ನಂಬರ್, ಇಮೇಲ್ ಐಡಿ, ಫೋಟೋ, ಸಿಗ್ನೇಚರ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್, ಪದವಿ ಮಾರ್ಕ್ಸ್ ಕಾರ್ಡ್, ಎಡ ಹೆಬ್ಬಟ್ಟಿನ ಗುರುತು, ಕೈಬರಹ, ಪಿಯುಸಿ ಮಾರ್ಕ್ಸ್ ಕಾರ್ಡ್. ಪರೀಕ್ಷೆಯ ವಿಧಾನವು ಕಂಪ್ಯೂಟರ್ ಬೇಸ್ ಆಗಿರುತ್ತದೆ. ಆಯ್ಕೆ ಮಾಡುವಾಗ ಮೊದಲ ಹಂತ ಲಿಖಿತ ಪರೀಕ್ಷೆ, 2ನೇ ಹಂತ ಸ್ಕ್ರೀನಿಂಗ್, 3ನೇ ಹಂತ ವೈಯಕ್ತಿಕ ಸಂದರ್ಶನ, 4ನೇ ಹಂತ ಸ್ಥಳೀಯ ಭಾಷಾ ಪ್ರಾವೀಣ್ಯತೆಯ ಪರೀಕ್ಷೆ. ಅಂತಿಮವಾಗಿ ಮೆರಿಟ್ ಪಟ್ಟಿ ಹೊರಡಿಸಲಾಗುವುದು. ಪರೀಕ್ಷೆಯಲ್ಲಿ ಬರುವ ವಿಷಯಗಳೆಂದರೆ ಬ್ಯಾಂಕಿಂಗ್ ಜ್ಞಾನದ ಬಗ್ಗೆ 40 ಅಂಕಗಳು, ಸಾಮಾನ್ಯ ಅಧ್ಯಯನ ಅಥವಾ ಆರ್ಥಿಕತೆಯ ಬಗ್ಗೆ 30 ಅಂಕಗಳು, ಕಂಪ್ಯೂಟರ್ ಜ್ಞಾನದ ಬಗ್ಗೆ 20 ಅಂಕಗಳು ಮತ್ತು ಇಂಗ್ಲಿಷ್ ಭಾಷೆಯ ಬಗ್ಗೆ 30 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಹೊಂದಿರುತ್ತದೆ.
ಅಪ್ಲೋಡ್ ಮಾಡುವ ಫೋಟೋ ಕಲರ್ ಫೋಟೋ ಆಗಿರಬೇಕು. ವೈಟ್ ಬ್ಯಾಕ್ಗ್ರೌಂಡ್ ಹೊಂದಿರಬೇಕು. ಫೋಟೋದಲ್ಲಿ ನೇರವಾಗಿ ನೋಡುತ್ತಿರಬೇಕು. ತಲೆಗೆ ಕ್ಯಾಪ್ ಹಾಕಿರಬಾರದು. ಕನ್ನಡಕ ಹಾಕಿರಬಾರದು. ಫೋಟೋ ಸೈಜ್ 50 ಕಿಲೋಬಿಟ್ ಒಳಗಿರಬೇಕು. ಸಿಗ್ನೇಚರ್ ಅಪ್ಲೋಡ್ ಮಾಡುವಾಗ ಅರ್ಜಿದಾರರು ಬಿಳಿ ಕಾಗದದ ಮೇಲೆ ಕಪ್ಪು ಇಂಕ್ ಪೆನ್ನಿಂದ ಸಹಿ ಮಾಡಬೇಕು. ಅದರ ಸೈಜ್ 10 ರಿಂದ 20 ಕಿಲೋಬಿಟ್ ಒಳಗಿರಬೇಕು. ಸ್ಪಷ್ಟವಾಗಿ ಗೋಚರಿಸಬೇಕು. ಕ್ಯಾಪಿಟಲ್ ಅಕ್ಷರಗಳಲ್ಲಿ ಇರಬಾರದು. ಅರ್ಜಿ ಸಲ್ಲಿಸುವ ಏನಾದರೂ ಸರ್ವರ್ ಸಂಬಂಧಿಸಿದ ತೊಂದರೆಗಳುಂಟಾದರೆ ಮತ್ತು ಇತರೆ ಮಾಹಿತಿಗಳಿಗಾಗಿ ಇಲ್ಲಿ ಕಾಣಿಸುತ್ತಿರುವ ವಿಳಾಸಕ್ಕೆ ಸಂಪರ್ಕಿಸಿ. ಅರ್ಜಿ ಸಲ್ಲಿಸಿಕೊಡಬೇಕಾದಲ್ಲಿ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ನಮ್ಮ ಈ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು.